ವೇದಿಕೆ ಬಂದ್ರು. ಕೇಳು ಸುಂದರ, ಹೇಳು. ಶ್ರೀರಾಬ್ದಿಯನ್ನು ಉದ್ಭವಿಸಿದ ಎನ್ನ ಪ್ರಾಣಕಾಂತೆ, ಪ್ರಾಣಕಾಂತ, ನಿನಗೆ ಏತಕ್ಕೆ ಅದರ ಚಿಂತೆ? ನನಗಲ್ಲದೆ ಮತ್ತೆ ಯಾರಿಗೆ ಬೇಕಾಗಿರುವುದು? ಕೋಲನಾದ ಭಸ್ಮಾಸುರನು ಆ ಪರಶಿವನ ಸುರನೆಂದು ಬಾಲಿಸಿದನು. ಸುಂದರಿ, ಸುಂದರ, ದುಷ್ಟರನ್ನಷ್ಟಗೊಳಿಸಿ ವೃಂದೆಯನ್ನು ಕರ್ತರವಾದ್ದರಿಂದ ಆ ಕ್ಷಣವೇ ಮೋಹಿನಿ ರೂಪವನ್ನು ತಾಳಿದೆ. ಹಾದಮನಾದ ಭಸ್ಮಾಸುರನು ತನ್ನ ಹಸ್ತದಿಂದಲೇ ತಾನೇ ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆ ನಿರ್ವಹಿಸಿದೆ. ಕ್ರೂರನಾದ ಹಿರಣ್ಯ ಕಶ್ಯಪನನ್ನು ಸಂಹರಿಸಿದೆ. ಸುಂದರಿ, ಭಕ್ತ ಪ್ರಹ್ಲಾದನ ಮಗನನಾದರೂ ಅವನ ರಕ್ಷಣೆ ಇಂಥ ನಿರಂಜನಾದ ಎನ್ನೊಡನೆ ವಾದ ಮಾಡುವುದು ಸರಿಯಲ್ಲ ನಾರಿ. ಎನ್ನ ಪ್ರೇಮದ ಮನೋಹರಿ. ಕುರುಗೋಡಿನ ಉದ್ದರಪೇಟೆ ಎರ್ಸೇಮಣ್ಣವರು ಮ್ಯಾನೇಜರ್ ಅಂತ ಕುರುಗೋಡದಲ್ಲಿ. ಎರ್ಸೇಮಣ್ಣವರು ಅರ್ಜೆಂಟ್ ಆಗಿ ವೇದಿಕೆ ಮೇಲೆ ಬರ್ಬೇಕು. ಎರ್ಸೇಮಣ್ಣವರು ಹರಿ ಮನೋಹರಿ, ಹರಿವೇಶ್ವರ, ಜಗದೊಡೆಯ, ಜಗನ್ನಾಥೆ, ನಲ್ಲ ನಲ್ಲೆ ಹೇಳಿ ಕೇಳು. ಅದೇನು ಚೆನ್ನಾಗಿ ಬಲ್ಲೆ ಶ್ರೀಹರಿ ನಿನ್ನ ಮನ, ಬಲ್ಲೆ ಶ್ರೀಹರಿ ನಿನ್ನ ಗುಣ, ನಿನ್ನಲ್ಲಿ ಇರುವುದು ಜಗದಾಗುಣ, ನಿನ್ನಲ್ಲಿ ಇರುವುದು ಜಗದಾಗುಣ. ಗೋಪಾಲ ಶ್ರೀಲಾಲ, ಗೋಪಾಲ ಶ್ರೀಲಾಲ.
ಇನ್ನೊಂದು ವಿಚಾರ. ಅದೇನು ಸುಂದರಿ? ಅದು ಏನೆಂದರೆ, ಅದೇನು ಸುಂದರಿ? ನನ್ನ ತಂದೆ ಆದ ಸಮುದ್ರ ರಾಜನನ್ನು ಮತನ ಮಾಡುವ ಸಮಯದಲ್ಲಿ ಒಂದು ಕಡೆ ಹಾಲಾಲ ಮತ್ತೊಂದು ಕಡೆ ಅಮೃತ ಬಯಸಿದರೆ ಪ್ರಿಯ ಪ್ರಿಯೇ, ಧಾಮವರಿಗೆ ವಿಷವನ್ನು ನೀಡಿದೆ, ದೇವತರಿಗೆ ಅಮೃತವನ್ನು ನೀಡಿದೆ. ಪ್ರಿಯ, ಇದೇನು ನಿನ್ನ ಅನ್ಯಾಯ? ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಖ್ಯಾಲ್ಯಾಳ್ ಸಂಜೀವಪ್ಪನವರ ಕುಟುಂಬದವರಿಂದ ನಾಯಕಪ್ಪನವರ ಕುಟುಂಬದವರಿಗೆ ಸನ್ಮಾನ. ಮಸ್ತ್ ಐತೇಳಿ ಏನು ಅದಕ್ಕೆ ಇವರೆಲ್ಲ ರಣತಂಬ್ರ ಏನಾಗೋಣ ಕುರ್ಜಿ ಅಲ್ಲಿ ಕುರ್ಜಿ ಸರ್ ಕೂತ್ರಿ ಅಲ್ಲಿ ಕೂತ್ರಿ. ಕುಟುಂಬದವರಿಗೆ ಪ್ರೇಮಪೂರ್ವಕವಾಗಿ ಸನ್ಮಾನ ಮಾಡಿರುತ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುತ್ತಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿ ನಿಂತಿರುವ ಎನ್ನ ಪ್ರೇಮದ ಚತುರ್ಮುಖ ಸೌಂದರ್ಯದ ಕಣಿ. ಈ ಚತುರ್ದೇಶ ಭುವನಗಳನ್ನು ಉದರದೊಳಗಿಸಿದ ಭಾಗವತ್ ಗೌತಮ ಹೆಸರು ಪಡೆದ ನಾನು ಮತ್ತು ನಂತರಾದ ದೇವತೆಗೆ ಅಮೃತಪಾನ ಮಾಡಿಸಿದೆ.
ಆ ದುಷ್ಟರಾದ ಕುಲರಕ್ಕಸರಿಗೆ ಪಾನ ಮಾಡಿಸಿದೆ. ಸುಂದರಿಯಾದ ಯಾತಕ್ಕೆಂದರೆ ಅದು ಯಾತಕ್ಕೆ? ದುಷ್ಟರಾದ ರಕ್ಕಸರು ಯಾವ ಸಮಿತಿ ಶ್ರೇಷ್ಠರಾದ ದೇವತೆಗೆ ತೊಂದರೆ ಕೊಡುವರು. ಆ ಕ್ಷಣವೇ ಅವರನ್ನು ಸಂಹಾರ ಮಾಡದಂತೆ ಈ ರೀತಿ ಮಾಡಬೇಕಂತೆ ಗುಣವಂತೆ. ಶಕ್ತಿ ಸುಧನ ಪ್ರಸೂನ ಅಸುರರನ್ನು ಸಂಹರಿಸಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಪ್ರಿಯ ತೋರನ್ನೋ ಭಯ. ಅಹೇ ನಾರಿಮಣೆ ಎನ್ನ ಮುದ್ದಿನ ಅರಗಿನ ಪ್ರಾಣಕಾಂತ ಕ್ಷಣ ಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿವೆ. ಲೋಕ ಗಂಟಕರಾದ ಲೋಹವತಿ ದುಷ್ಟರನ್ನು ಶಿಕ್ಷಿಸಿ ಎನ್ನ ಭಕ್ತರನ್ನು ರಕ್ಷಿಸಿವೆ. ಶಕ್ತಿ ಸುಧನ ಪ್ರಸೂನ ಇನ್ನು ಸ್ವಲ್ಪ ಸಮಯದಲ್ಲಿ ಆ ಕುಲರ ಕಸರ ಮಾತ ಮಾಡಿಸುವ ಕಾಂತಿ ಬಿಡು ನಮ್ಮನ್ನ ಚಿಂತೆ. ಬರೇಬಾ ಶಕ್ತಿ ಸುಧನ ಪ್ರಸೂನ ಜಲ್ದಿ ಬರ್ಬೇಕಾ ಎಂದು ಪರಶುರಾಮ ಟೈಮ್ ಮಾತಾಡ್ರ ಶಕ್ತಿ ಏ ಬಂದಿಲ್ಲ. ವಿಕ್ರಮವು ಪ್ರಚಂಡವೆನಿಸಿದ ಅನುಜ ದುಡ್ಕಡಾರ್ ಪಟ್ಟಕ್ಕೆ ಕಾರ್ ಮುಗಿಲಿನಿಂದ ಹೊರಹೊಮ್ಮುವ ಕಾಲಿಂದ ಬಿದ್ದೋದು ಗರ್ಭವಿದ ಸಂಕೇತವಂತೆ. ಹೌದಾ ಕೃತ ಯಾವ ಜಗತ್ತಿನ ನಮಗೆ ವೈರಿಗಳಾದ ಹಾಲಿ ಪಾಲಕರು ಗಂಡಲ ಕೊಳವನ್ನು ಕಿತ್ತು ಬಿಡುವ ಯಾವ ಜಗತ್ತಿನ ನಮಗೆ ವೈರಿಗಳಾದ ಹಾಲು ಪಾಲಕರ ಗಂಟಲು ಕೊಳವನ್ನು ಕಿತ್ತು ಬಿಡುವ. ಹಲೋ ಹಲೋ ಎಲ್ಲ ಕರವಳಾತ ಚಾಪಿಯ ಸೂರ್ಯನ ಪ್ರಕಾಶವಾಡುತ್ತೆ. ಎಲ್ಲ ಕುಡಿ ಮೀಸೆ ಕಾಂತಿ ಕಾರ್ಮಿಕರ ಮಣ್ಣನ್ನು ಕರೆಸಿದೆ. ಆ ದಿಶಾಸನ ಪಡಿ ಮಂಡಲಕ್ಕೆ ಮಣ್ಣು ಮತ್ತು ಕಡಿತ ಇಂಥ ಮಹಾಪರಾಕ್ರಮ ಮುಂದೆ ಆ ಬಂಡರಾಜ ಅಮರರ ನಿಲ್ಲುವವರು. ಇದೇ ನಡುವ ವೈಕುಂಠ ಲೋಕದ ಹೌದು ಆಕೃತ ಈ ಲೋಕದ ರಸು ತನ್ನ ಸತಿಮಣಿಗಳಾದ ಲಕ್ಷ್ಮಿಯನ್ನು ಅಭ್ಯಾಸದಿಂದ ಮೆರೆಯುತ್ತ ಲೀಲಾವಿನದ ಮಾಡಿಸಿರುವಂತೆ. ಹೌದು ಆಕೃತ ಆದ ಕಾರಣ ಬಾಪುರ ಈ ವೈಕುಂಠ ಕ್ಷಣ ಮಾತ್ರ ಸುಟ್ಟು ಕಸು ಮಾಡಿ ಅವನ ಅಟ್ಟಾಸ ಮುಳುಗಿಸುವ ತಮ್ಮಯ್ಯ ಆಕೃತ ಈ ಶಕ್ತಿ ಸುಜನ ಮಹಾರಾಜನ ವೀರಾತಿ ವೀರ ಸುರಕುಲ ಕುಟುರ ಸುರಕುಲ ಚಕ್ರ ಸೂರ್ಯ ಸರಿಸ ಮಲ ಯಾವ ಲೋಕದಲ್ಲಿ ಯಾರಿಲ್ಲವೆಂದು ಜವಾಬ್ದಾರಿ ನಡೆಸಿಪಡಿಸಿದೆ. ವೈಕುಂಠ ಸರ್ವನಾಶ ಮಾಡೋಣ ನಡೆಸ. ಗೆಜ್ಜೆ ಗೆಜ್ಜೆ ಕಟ್ಟಬೇಕು ಗೆಜ್ಜೆ. ಅರಿವೆ ತಿಮ್ಮನಗೌಡರು ಶಕ್ತಿ ಸುಧನ ಪಾತ್ರ ಮಾಡಿ ಅಂತಿರುವೆ ಗುಲಾಬಿ ಯಾರನ್ನು ಬಹುಮಾನ ಪ್ರಕಾರ ಮಾಡಿದೆ. ಜೊತೆಗೆ ಕುತ್ಕೊಂಡ್ರಿ ಗೆಜ್ಜೆ ಕಟ್ಟಿ ಬರಲ್ರಿ ಹಂಗ ಮರ ಗೆಜ್ಜೆ ಕಟ್ಟ ಕಟ್ರು ಇದ್ರ ಮೇಲೆ ಕಟ್ಟು ಗಟ್ಟೆ ಕಟ್ಟು ಇರ್ಲ 4 ಗಂಟೆ ಮೇಲೆ ಬರ್ತದೆ. 4 ಗಂಟೆ ಮೇಲೆ ಪರಶುರಾಮ ಬರುತ್ತೆ. ಹೌದು
ಕಟ್ಟ್ಯಾರಣ ಅವ್ರು ಸರಿ ಕಟ್ಟಿಲ್ಲ ಕಟ್ಟ ಹೆಂಗ ಗಜ ಪೂಜೆ ಎಷ್ಟೈತಿ ಬಂದ ಯಾವ ರಕ್ಕಸವೇರೋ ಪ್ರಖ್ಯಾತನಾದ ತಮ್ಮ ನಮ್ಮ ಭೀಕರ ಕೋಪವೇ ಸಕ್ಕಸರು ಲೋಕರ ದಿಗ್ಬಂಧರಾಗಿ ದಿಕ್ಕಿಯ ಮಾಡಿ ಬಂದರೆ ಆಹೋ ಅಗ್ರಜ ನಮ್ಮ ವೈರಿಗಳಾದ ದೇವತರ ಮೇಲೆ ನಮ್ಮ ಪರಾಕ್ರಮ ತೋರಿದು ಅವರ ಆಹೋ ಅಗ್ರಜ ವೈರಿಯ ನಮಗೆ ಕೆಟ್ಟ ಮಾತುಗಳನ್ನು ಆಡ ಭ್ರಷ್ಟರ ಜೀವವನ್ನು ನಷ್ಟ ಮಾಡಬೇಕು ಬಾಪು ಬಾಪ್ರಿ ಹಟ್ಟಾದದಿಂದ ಬರದಿದ್ದ ಅಮರಂಬ ಅಧಿಕಾರಿಗಳನ್ನು ಮೋಸಪಡಿಸಿಕೊಳ್ಳಬೇಕು ಆಹೋ ಅಗ್ರಜ ಈ ಭುವನ ಬ್ರಹ್ಮಾಂಡದಲ್ಲಿಯೇ ನಮ್ಮ ಸರಿಸಮರ ರಾತ ಪರಾಕ್ರಮಗಳೆಲ್ಲ ನಮ್ಮ ಭುಜ ಬಲಕ್ಕೆ ಸರಿಸಾಟಿ ಇಲ್ಲಿವರೆಗೆ ಕಾಣಲಿಲ್ಲ ಅಗ್ರಜ ಹೌದು ಅನುಜ ಆಹೋ ಅಗ್ರಜ ಇನ್ನು ಮೇಲೆ ಬ್ರಹ್ಮನೆಂಬುವನು ನಮ್ಮ ಹರಮಂದಿರ ಧಾರಾಪಾರಕನಾಗಿರಲಿ ಇವರ ಸಂರಕ್ಷಕನೆಂಬ ಬಿರುದಿಸಲಿ ಆಹೋ ಅಗ್ರಜ ದೇವೇಂದ್ರನೆಂಬ ಆತಮನು ನಮ್ಮ ಲೋವತಿ ಕಾವಲುಗಾರನಾಗಿರಲಿ ಇವರ ಸಂರಕ್ಷಕನೆಂಬ ಬಿರುದು ಧರಿಸಿದ ಭ್ರಷ್ಟ ಅವರ ಮೃಗ ಆಹೋ ಅಗ್ರಜ ನಮ್ಮ ರಾಜಧಾನಿಯಾದ ಲೋಹಾವತಿಯ ಸೆರೆಮನೆಯಲ್ಲಿ ಸೇರಿಸ ಜೀವನ ಪರ್ಯಂತರನ್ನು ನರಳಿ ಸಾಯುವಂತ ಮಾಡಬೇಕು ಹೌದು ಅನುಜ ಆಹೋ ಅಗ್ರಜ ಈ ವೈಕುಂಠದೊಳಕ್ಕೆ ನಾವೇ ಅಧ್ಯಕ್ಷರಾಗೋಣ ಯಾವ ದೇವತೆಗಳು ನಮ್ಮ ಹತ್ಯಾಸ ನಡೆಸೋಣ ಆಹೋ ಅಗ್ರಜ ಕಾರಣ ತಟ ಮಾಟದ ವೈಕುಂಠದೊಳಕ್ಕೆ ಹೋಗೋಣ ನಡೆ ಅಗ್ರಜ ಅಲ್ಲಿ ನಮ್ಮ ಫ್ರೆಂಡ್ ತಕ್ಕ ಪ್ರಾಣೇಶ್ವರಿ ಯಾರ ಕೂಗುತ್ತಾ ಧ್ವನಿ ಮಾಡುತ್ತಾ ಬರುತ್ತಿರುವರಲ್ಲ ಆ ಧ್ವನಿಯು ನಮ್ಮನ್ನೇನು ಮಾಡಬಾರದು ಸುಂದರ ಸುಂದರಿ ಆ ಧ್ವನಿ ಕೇಳುತ್ತಿದ್ದರೆ ಹತ್ತಿರಕ್ಕೆ ಬಂದಂತಾಯಿತು ನನ್ನ ಎದೆಯಲ್ಲಿ ಬುಗಿ ಬುಗಿಲ್ ಅನ್ನೋದು ಮುಂದೆ ನಮ್ಮ ಗತಿಯನ್ನು ಕಾಕ ಗೊತ್ತಾಗದಾಗಿದೆ ನಮ್ಮ ಸ್ಥಿತಿಯಲ್ಲ ಪ್ರಾಣೇಶ್ವರಿ ಹೇಳೋಣ ಕೇಳು. ಅದೇನು ಭಯವನ್ನು ಬಿಡಿಸು ಪ್ರಾಣೇಶ್ವರಿ ನಾನಿರುವೆ ಜೊತೆಗೆ ಹೃದಯೇಶ್ವರಿ. ಭಯವೇ 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 ತಾಳವೇ ಭಯವನ್ನು ಭಯವೋ ಪ್ರಾಣೇಶ್ವರಿ ಜೊತೆಗೆ
ಮನೆಗೆ ಬಂದರೆ ಒಳ್ಳೆಯರು ಆ ಕಡಿಮರು ಎಲ್ಲರ ತಾಳೆ ಕೇಳುವರೆ ನಿನಗೆ ಚಿಂತೆ ಬಿಡ ಪ್ಯಾರ ನಾರಿಮಣಿ ಎನ್ನ ಮುದ್ದಿನ ಅರಗಿಣಿ ಯಾರೋ ಘೋರ ಧ್ವನಿಯ ಮಾಡಿದರೆ ಆ ಧ್ವನಿಯ ನಮ್ಮ ನೇನು ಮಾಡಲಾರದು. ಸುಂದರಿ ಸುಂದರ, ನೀನು ಭಯ ಪಡಬೇಡ. ಆ ಕುಳರಕ್ಕಸರು ನಮ್ಮ ಹತ್ತಿರ ಬಂದಂತಾಯ್ತು. ನಾನು ಹೋಗಿ ಅವರನ್ನು ಸಂವರಿಸಿ ಬರುತ್ತೇನೆ. ನೀನು ಈ ಮಣಿಮಂಚದ ಮೇಲೆ ವಿಶ್ರಾಂತಿ ಪಡಬೇಕು ರಾಣಿ. ಪಣಿವೇಣಿ ನಿನ್ನ ಇಷ್ಟದಂತಾಗಲಿಕ ಅಂತ ಗುಣವಂತ. ಶಕ್ತಿ ಸುಧಾರ ಎಳೆ ವಿಷ್ಣು ಎಂಬ ಕುಲ್ಲ ಶಕ್ತಿ ಸುಧಾರ ಎಂಬ ಮನೆ ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷ ಶಾಯನ ಮಾಡಿ ವೈಕುಂಠ ಪದಿಯ ಮೆರೆಯುವುದಕ್ಕೆ ಬಿಟ್ಟಿತು. ಎಂದಿನ ಅಮ್ಮ ರಾಕ್ಷಸಪ್ಪ ಎಳೆ ಭ್ರಷ್ಟ ಎಳೆ ಮೂರ್ಖ ಅವರ ಹಳ್ಳಿ ತಟ್ಟು ತಮ್ಮ ಮಾಡಿ ಉಳಿದಿಲ್ಲ. ಈಗ ನಮ್ಮ ಕೈಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಈಗ ನನ್ನ ಕೈ ಒಳಗೆ ಉಳಿದ ಸಾಧ್ಯವಿಲ್ಲ. ಎಳೆ ಕುಲ ಎಳೆ ಅಹಮ ನೀನು ದಾರ ಸಮರಂಗಣೆ ಮಾಡಿ ಗೆದ್ದಿರುವೆ. ನೀನು ದಾರಿ ಸಮರಂಗ ಮಾಡಿ ಗೆದ್ದಿರುವೆ. ನಿನ್ನ ಪರಾಕ್ರಮಿಗೆ ಬೆಂಕಿ ಹಚ್ಚಲೆ. ನಿನ್ನ ಪರಾಕ್ರಮಿಗೆ ಬೆಂಕಿ ಹಚ್ಚಲೆ. ರಣೇಳಿ ನೀನು ಅಂತ ಪರಾಕ್ರಮಿ ಆದರೆ ಸಾಮರ್ಥ್ಯವೆಲ್ಲ ಈ ಕ್ಷಣ ಮಾತ್ರದಲ್ಲಿ ನಿನ್ನ ನಾನು ಪುರಗೆ ಕರೆಸಿದನು. ನೋಡಲು ಪರಾಕ್ರಮ ವಿಷ್ಣು ಪ್ರಶ್ನೆ ಏನೇ ಪ್ರಸನ್ನ ಮಾದಮನೆ ಸುಲಕ್ಷಣವಾದ ಲಕ್ಷ್ಮಣನಲ್ಲವಾಡ ಮಲಮಾರ್ಗನ ನಿನ್ನ ಮೇಲೆ ನನಗೆ ಅಂತ ಕರುಣೆ ಆಗುವುದೇ ಎಲೆ ಅದಮ ಅದು ಯಾತಕ್ಕೆಂದರೆ ಅದು ಯಾತಕ್ಕರೆ ಮೂರ್ಖ ನಿನ್ನಂತ ಹೇಡಿಯನ್ನು ಸಂಹಾರ ಮಾಡದೆ ಜೀವದಾನ ಮಾಡುವನ ನಾರಾಯಣ. ನಡೆಯದು ಎನ್ನೆಯ ಮುಂದೆ ತೋಣ ಅಡ್ಡು ಬಿದ್ದು ಎಡೆಯನ್ನೇ ತರಣ ಉಳಿಸುವನೇ ಪ್ರಾಣ. ಎನ್ನಂತವೇ ಕರ್ತನಿಗೆ ಅವರ ಕಟ್ಟ ಮಾತು ನುಡಿದ ತಟ್ಟನೆ ನನ್ನ ಕೈಯಲ್ಲಿ ಆವತಿ ಆಗಬೇಡಿರಿ. ರೇ ಮುರ್ಕರ ಮದೊಂದನಾದ ಎರನ್ನ ಕಶ್ಯಪ್ಪನ ಒಡವು ಸಿಡಿದಂತೆ ನಿನ್ನನ್ನು ಸಿಡ ಮಣ್ಣು ಮಿಕ್ಕಿಸಿ ಬಿಡುವನೆ. ನೋಡ ಹುಡುಗರ ಕಸ ಬಿಡ ನಿಮ್ಮ ಕಕ್ಕಸ ನೀನಾವ ಕದನ ಪ್ರವೀಣ. ನೀನಾವ ಕದನ ಪ್ರವೀಣ ಎಂದಕ್ಕೆ ಮೂರಡಿ ಭೂಧಾನ ಒಂಬೇಡಿ ಬರು ಚಕ್ರವರ್ತಿ ಎಂದ ಪಾತ್ರಕ್ಕೆ ತೊಂದ ಎಲೆ ಅದಮ್ಮ ಎಲೆ ಮೂರ್ಖ ಈ ವೀರಾತಿ ವೀರನಾಥ ನರಸಿಂಹಾವತಾರದಿಂದ ಒದಗೈದೆ. ಕಲ್ಲಡನಾಥ ನರಕಾಸುರ ಹೊರತ ವರಹಾವತಾರದಿಂದ ಸಂಹಾರ ಮಾಡಿದೆ. ಎಲೆ ನಾರಾಯಣ ಎಲೆ ಪ್ರಸದನ ಚಂಡ ವಿಕ್ರಮನಾದ ಸೋಮ ತಾಳಿಕೊಳ್ಳಿದೆ. ಬಳಿರೆ ಪರಾಕ್ರಮಕ್ಕೆ ಎದುರಿ ಭಸ್ಮಾಸುರು ನಮ್ಮ ಹೊಯ್ಗಿನಿ ಹಾಕಿ ತಕ್ಕತೈ ತಕ್ಕತೈ ಎಂತ ನಾಟ್ಯ ಮಾಡಿ ನಾಶ ಮಾಡಿದೆ. ಎಲೆ ಅದಮ ಎಲೆ ಮೂರ್ಖ ಈ ಧಾರುಣಿಯಲ್ಲಿ ನಿನ್ನಂದಿರಲೆನ್ನವರೇ. ಈ ದಾರುಣವಾಗಿ ನಿನ್ನಂದಿರಲೆನ್ನವರೇ. ನೀನು ನಿಜ ದಾರೋ ಸಂಗ್ರಾಮ ಮಾಡಿರುವ ನಾರಾಯಣ. ನಾ ಬಲ್ಲೆನ ನಿನ್ನ ಹಿಡಿತನದ ಗುಣ ಎನ್ನಲ್ಲಿ ತೋರಬೇಡ. ದುಷ್ಟ ಹೇಳನೆ ಕೇಳರೆ ಅದೇ ಚೆನ್ನಾಗಿ
ಎರೆ ದುಷ್ಟದಾನವ ಬಿಟ್ಟು ಬಿಡಿ ನನ್ನ ಗರ್ವ ಬಿಡದಿದ್ದರೆ ಮಾಡುವುದಾದರೆ ಭ್ರಷ್ಟ ಒಟ್ಟ ಮಾತನ್ನು ನಡೆಸದ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಅವನ ಬಟ್ಟೆ ಮೆಚ್ಚಿ ಅವನ ಬಾಗಿಲಮ್ಮ ಕಾಯ್ದೇನೆ ಹಿರಣ್ಯಾಕ್ಷ ನರಕಾಸುರ ಭಸ್ಮಾಸುರ ಸೋಮಕಾಸುರ ಈ ಮೊದಲಾದ ರಕ್ಕಸರ ಅವರ ಜನ್ಮ ತಕ್ಕಂತ ಅವತಾರ ನೆಚ್ಚಿ ನಿರ್ನಾಮ ಮಾಡಿದೆ ದೇವತೆಯನ್ನು ರಕ್ಷಿಸಿದೆ ನಿಮ್ಮಂತ ದುಷ್ಟರಾದ ಒಕ್ಕಲಿಕ್ಕಿದೆ ಚಕ್ರದಲ್ಲಿ ಬೆನ್ನು ಮೆರೆದಿದೆ ಇಂಥ ರಾಕ್ಷಸ ಶಾಂತಗಳೆಂಬ ಕುಕ್ಕಲೆತ್ತ ಮಾತುಗಾಡಿ ಸಾಯಬೇಡರಿ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲರಿ ಕಂಡಿರ ಪುಂಡರಕ್ಕ ಸರಿ ಬಳಿರಿ ಬಳಿರಿ ಎಲ್ಲ ವಿಷ್ಣುವೆ ಈ ದಿನ ನೀನು ಎಲ್ಲ ಕೈಯಲ್ಲಿ ಜೀವದಿಂದಲೂ ಸಾಧ್ಯವೇ ಈಗ ನನ್ನ ಕೈಯೊಳಗೆ ಜೀವದಿಂದ ಸಾಧ್ಯವೇ ಎಲೆ ಕುಲ್ಲ ಅದನ್ನ ಸುತ್ತ ದಸೆ ದಸೆಗೆ ಕಾರ್ಗತ್ತಲು ಕೈಯೇ ಅಸಮಸರ ಬಿಡುವ ಜರಾಡಿಸಿಕೋ ಮುರ್ಗ ಎಂದಕ್ಕೆ ಮೋಸ ಮಾಡಿ ಹಸರಂತಂದ ರೀತಿಯಲ್ಲ ಎಲೆ ಹಂಬೇರಿಯ ರೇ ಮಂಕಮಜ್ಜಿ ಈ ವಸತಿ ಹೇಳಿಲ್ಲ ಹೆಸರು ಇಲ್ಲದಂತ ಸ್ವಾಮಿ ಬಾಲಕ ಈ ಕ್ಷಣದ ದರ್ಶನ ನಿನಗೆ ಹಮನರಕ ಎಲ್ಲ ಸಾರಥಿ ಈ ಗರ್ವಿಷ್ಠರಾದ ರಕ್ಕಸದಮ್ಮರಿಗೆ ಯಾವ ಜೀವನ ಕಡಿಮೆ ಮಾಡಿದರು ಮರಣ ಬಾರದಂತೆ ಆ ಚಂದ್ರಮಳೆ ಅವರು ಒಂದು ಕಟ್ಟಿರೋಣ ಹೌದು ದೇವ ಎಲ್ಲ ಸಾರಥಿ ದೇವ ಆದ ಕಾರಣ ಈ ಸಮಿತಿ ಈ ಮೂರ್ಖರನ್ನು ನಿಗ್ರಹಿಸಲು ಎನ್ನಿಂದಾಗಲು ಎಲ್ಲ ಸಾರಥಿ ಉಪದಿ ನಾನು ಮಾಯವಾಗಿ ಹೋಗಿ ಆಲೋಚನೆ ಮಾಡಿ ಈ ಮೂರ್ಖರ ಮೃಂಡವನ್ನು ಚಂಡ ಆರಿಸಿದ್ದರೆ ರಾಕ್ಷಸ ಅಂತ ನಮ್ಮ ಹೆಸರೇತಕ್ಕೆ ಸಾರಥಿ ದೇವ ನಾನು ಈಗಲೇ ಮಾಯವಾಗಿ ಜಾಗ್ರತೆ ನೀನು ಓದಿ ಆಯಮನ್ ಬಿಟ್ಟೋದಿಯಲ್ಲಪ್ಪ ಆಯಮನ್ ಯಾರು ಕುಲ್ಲನಾದ ನಾರಾಯಣ ಇಲ್ಲಿ ಹಾರರು ನಿನ್ನ ಪ್ರಾಣ ಇಲ್ಲಿ ಹರೇರ ನಿನ್ನ ಪ್ರಾಣ ಎಲೆ ಕುಲ್ಲ ಅವನ ಆಗಲೇ ನಿನ್ನ ಹಂಗಾಂಗವೆಲ್ಲ ಕಸಗಡೆ ನಡೆಯುತ್ತವ ಈ ಕೋಲ ಬಿಟ್ಟ ಶಕ್ತಿ ತಂತರಾರ್ಸಿಕ ಮಧ್ಯೆ ಇಲ್ಲವೇ ನಿಲ್ಲದ ಮರಿಯಾಗ ಜಾಗೃತೆ ಎಲೆ ಅದಮ ಎಲೆ ಮೂರ್ಖ ಅದ್ದಮ್ಮ ಮಾಡು ಸಂಗ್ರಾಮ ಮಾಡುವ ನಿನ್ನ ನಿರ್ಲಮ ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಗ ಬಂದ ಆರ್ಸುವ ನಿನ್ನೆ ರುಂಡ ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲಕ್ಕಿಲ್ಲ ಆರ್ಸುವ ನಿನ್ನೆ ರುಂಡ ಬಳಿರಿ ಸಾರದೆ ಈ ಅನ್ನಯ ಕಾರ್ಮುಖದ ದೆಬ್ಬೆಗೆ ತಡೆಯಲಾರದೆ ವಿಷ್ಣು ಎಂಬ ಪ್ರಶ್ನೆ ಮಾಯವಾಗಿ ಓಡಿಯೋದನು ಎಲ್ಲ ಸಾರದೆ ಹೋಗದೆ ಸಂರಕ್ಷಣಾ ಕರ್ತನೆಂದು ಮೆರೆಯುತ್ತಿದ್ದ ಅದ್ದಮ್ಮನಾದ ಶ್ರೀಹರಿಯು ಈ ಶಕ್ತಿ ಸುಧನ ಪರಾಕ್ರಮಕ್ಕೆ ಫಲಹಾಯನವಾದನೆಂದು ದಂಡನಲೆಂದು ಜಯಪೇರ ಮಾಡಿಸಲಾಗಿ ಸಾರಥಿ ಅತಿ ಜಾಗೃತೆ ಗಂಡುಗೆಲೆನಿಸಿದ ಅನುಜ ಅಪ್ಪ ಸಾರಥಿ ಎನ್ನ ಕಾಂತನ ಈ ಮಣಿಮಂಚದ ಮೇಲೆ ಮಲಗೆಂದು ಹೇಳಿ ಹೋದವನು ಇನ್ನೂ ಬರಲಿಲ್ಲ ಅಮ್ಮ ನಿನ್ನ ಗಂಡ ಹೇಳ್ದ ಕೇಳ್ದ ಹೋಗ್ಬಿಟ್ಟಂಗೆ ಅಮ್ಮ ಹಿಂಗ ಗಣಕ ಮಕ್ಕಳು ಈ ದುರ್ಮಾರ್ಗರು ಆರ್ಭಟವು ಜಾಸ್ತಿ ಆಗುತ್ತಿರುವುದು ಹೌದು ಮಾತೆ ನಮ್ಮ ಗತಿಯೇನಪ್ಪ ಸಾರಥಿ ಗೊತ್ತಾಗದ ಅಮ್ಮ ಗಂಡು ಬಿಟ್ಟು ಹೋದ್ಮೇಲೆ ಇನ್ನೇನ್ ಗತಿ ಅಮ್ಮ ನಿನ್ ಗತಿ ಗಂಗಾವತಿ ನನ್ ಗತಿ ಭದ್ರಾವತಿ ಮಾತೆ ಬರಪ್ಪ ಬರೀ ಟೈಮ್ ಆತ್ ನೋಡ್ರ ಪರಶುರಾಮ ಕಾರ್ತಿವರಾಜ ಜನಗ ನೋಡ್ರಿ ಮತ್ತೆ ಸತಡಿಗೆ ಇನ್ನ ಖಂಡ ಗಂಡುಗೆಲೆನಿಸಿದ ಅಗ್ರಜ ಗಂಡುಗೆಲೆನಿಸಿದ ಅನುಜ ಇಲ್ಲಿ ಹೋರುವರು ಹರಿಯರು ಧ್ವನಿಯಾಗುವುದ ಎಂಬ ಭ್ರಷ್ಟನು ಕನ್ಯೆ ಕಾಣದಂತ ಕಣ್ಣರಾಗಿ ಹೋದನು ಆದ ಕಾರಣ
ರಾಜಲಕ್ಷ್ಮಿ ಅಂಬಳನ್ನು ಸೆರೆ ಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ನಗರದ ಹಸಿರು ಕುಲು ತೇಜ ಏ ಸಾಗರ ಅನ್ಸುತ್ತೆ ಗಟ್ಟಿಗ ಬಲ್ಗಡಿಗೆ ಎಲೆ ಸಾಕರನ್ನು ಸುತ್ತೆ ಸಿರಿ ಸೌಭಾಗ್ಯ ದಾತೆ ನೀನಾಗ ಹೇತಕ್ಕೆ ಹಂಬೇಡಿ ವಿಷ್ಣುನ ಮೇಲವತ್ತ ಇನ್ನು ಮೇಲೆ ಈ ಕಡು ಪರಕ್ರಮನಾಥ ಸೌರತ್ವನ ಎಲೆ ಹೆಣ್ಣೆ ಗಜ ನಿಂಬೆ ಹಣ್ಣೆ ಬಾಬಾ ಬಲಿಗೆ ನಿನ್ನ ಹಚ್ಚು ಮೆಚ್ಚನ ಪ್ರಿಯ ಸುಂದರನು ಬಂದಿರುವನು ನಿನ್ನ ಚಂದದಿಂದ ಒಂದು ಮಾತನಾಡು ನಿನ್ನ ಬಂದ್ರು ಎಲೇನ್ ಬಡ ನಡುವಿನ ಬಾಲ ಇನ್ನು ಮೇಲೆ ನೀನ್ ಹಾಗೂ ಎನ್ನ ಸತಿ ನಾನ್ ಆಗುವೆ ನಿನಗೆ ಪ್ರೇಮದ ಪತಿ ಎಲೇ ಸುಂದರ ಬೇರೆ ಕೈಲಿ ಹಾಕದ ಏಡಿ ಬಿಟ್ಟಿನಿಂದ ನೀನೇನು ಸುಖ ಪಡುತ್ತೆ ಎಲೇನ್ ಹಟ್ಟ ಮೈರೆ ಬಾಪು ಬಾಪುರೆ ಒಂಟಿ ಹಾಗೆ ಸಿಕ್ಕ ನಿನ್ನಂತ ಸುಂದರನ ಹರಿಮಣಿಯರನ್ನು ಮನವೊಲಿಸಿ ಕರೆದು ಹೋಯ್ದೆ ಎಂದಿಗೂ ಬಿಟ್ಟವನಲ್ಲ ಈ ಶಕ್ತಿ ಸುಧನ ಮಸರುಪತಿ ಎಲೆ ಸುಂದರಿ ಇನ್ನು ಮೇಲೆ ಮರೆತು ಬಿಡೋ ಹೇಳಿ ವಿಷ್ಣುವಿನ ಮೇಲಿನ ಭ್ರಾಂತಿ ನಾನೇ ನಿನಗೆ ಸರಿಯಾದ ಜೊತೆ ಎಲೆ ನಾಟ್ಯ ಮರಿ ಬೋಳಿರ ದಿಟ್ಟಾತಿ ದಿಟ್ಟಲ್ ಹೋವತಿ ಸಿಂಹಾಸನಕ್ಕೆ ಸಾಮ್ರಾಟನಾದ ಎನ್ನ ನೀನು ಏನು ಬೇಕಾದರೂ ಬೇಡ ಈ ಕ್ಷಣವೇ ನಿನ್ನ ಮನದಾಸೆ ಮೆಡರಿಸಿ ನಿನ್ನಮ್ಮ ಆನಂದ ಪಡಿಸುವೆ ಎಲೆ ಸುಂದರಿ ನಿನಗೆ ಬೇಕಾದರೆ ಕಾಲೇನು ಚಿಂತಾಮಣಿಯನ್ನು ತಂದುಕೊಡಲೇ ಇಲ್ಲವೇ ತಿಲೋತ್ತಮ ಎಂಬ ನರ್ತಗಿರನ್ನು ನಿನ್ನ ಚಾಕರಿಗೆ ನಿಲ್ಲಿಸಲೇ ಹೇಳು ಪ್ರಿಯ ಸುಂದರಿ ಹೇಳು ನಿನ್ನ ಮನದಲ್ಲಿ ಭಯ ಪಡೆದ ಎನ್ನಲಾದಿ ಪಟ್ಟಣಕ್ಕೆ ಪ್ರಯಾಣ ಮಾಡು ಸುಂದರಿ ನೀನಾಗದ್ರೆ ಅಂತ ಗಾಬರಿ ಎಲ್ಲಿ ಮಾಯಾಕಾರನ ಹಠಕಪಟ ವಿಷ್ಣುವನಲ್ಲೇ ನೀರ್ತಾರೆ ನೀನು ನಮ್ಮಣ್ಣನಂತ ರಚಕನೇ ಕಾಮನೆ ಬಿಲ್ಲೆ ಏ ಸುಂದರಿ ಅಂದ ಮೇಲೆ ಅಂಬೇಡಿಯಾದ ಮಾಯಾಕಾರನ ಬಿಟ್ಟು ನಮ್ಮ ಅಗ್ರಜದಿಂದ ಬಂದು ಸರಸದಿಂದ ಆತನು ಸರಸಕದ ಆನಂದದ ಮಾತನಾಡಿ ನಿನಗೆ ರಥವಿಲ್ಲದ ಕೂಡಿ ಮಾಯಾಕರಣ ಸತೆ ಬೆಟ್ಟ ಬಿಡಿ ನಿನ್ನ ಅಂತ ಹೇಳಿ ಮೇಲಿನ ಭ್ರಾಂತೆ ನಿನ್ನ ಅಮೂಲ್ಯ ಪ್ರೀತಿಯನ್ನು ದಿಟ್ಟ ನಮ್ಮ ಮಣ್ಣಿನ ಸತ್ಯದ ಮೇಲಿನ ನಿನಗೆ ಸುಖವಾಗುವುದು ನೋಡಿ ಬಿಟ್ಟು ನಾಳೆ ಹೊಡಿವೇಳೆ ಆಹೋ ಅಣ್ಣಗಳಿರ ಎಲೆ ಸುಂದರಿ ನೀವು ಬಾರು ಸುಂದರಿ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ ನನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಅಂತ ಅಪರಾಧವನ್ನು ಏನು ಮಾಡಿರುವೆನೋ ನೀನು ಮಾಡಿದರಲ್ಲ ಎಲ್ಲರೇ ನನ್ನ ಗಂಡನ ಮಾಡಿರುವ ಅಪರಾಧಕ್ಕಾಗಿ ನನ್ನನ್ನು ಹಿಡಿದುಕೊಂಡು ಹೋಗುವಿರಾ ಇದು ನಿಮಗೆ ಯಾವ ನ್ಯಾಯ ಅದು ಯಾವುದೇ ಅಣ್ಣಗಳಿರ ಅಲೇ ಸುಂದರಿ ಹಾಗಾದ್ರೆ ಹೇಳುವನಕ್ಕೆ ಅದೇ ನ್ಯಾಯವೇ
ಅದು ಯಾತಕ್ಕೆ ನನ್ನ ಕಾಂತನ ಇಲ್ಲದ ಸಮಯದಲ್ಲಿ ನನ್ನನ್ನು ಈ ರೀತಿ ಗೋಳಾಡಿಸಬೇಡಿ. ನಿಮಗೆ ಕರಮಗದ ಸೆರಗಟ್ಟು ಬೇಡಿಕೊಳ್ಳುವಣ ಹಣ್ಣ ಸುಗುಣ ಲಾವಣ್ಯ. ಎಲ್ಲಿ ಮಧುರವಾಡೆ ಅಣ್ಣಯ್ಯ, ನಿನ್ನ ಗಂಡನ ನಮ್ಮ ಹರ್ಬಟ್ಟಕ್ಕೆ ಎದರೆ ಕನ್ಯೆ ಕಾಣದಂತ ಕಣ್ಮರೆಗೆ ಹೋಗಲ. ಎಲೆ ಸುಂದರಿ ಅಣ್ಣಯ್ಯ, ಅಂತ ಬಣ್ಣನ ಕೂಡ ನೀನೇನು ಸುಖ ಪಡಿವೆ. ಆದ ಕಾರಣ ನಮ್ಮ ಅಣ್ಣನೇ ಗಂಡನೆಂದು ಪ್ರೀತಿಸಿದರೆ ಬಳಿರೆ ತನ್ನ ಮಹಾರಾಣಿ ಅಂತ ಸಂತೋಷದಿಂದ ಬರ್ಸೋಣ. ಎಲೆ ಸುಂದರಿ ಅಣ್ಣಯ್ಯ, ತಾತ್ ಪ್ರಯುಕ್ತ ಸುಮ್ಮನ ನಮ್ಮ ಹಿಂದೆ ಬಂದರೆ ಇಲ್ಲವಾಯ್ತೆ ಬಳಿರೆ ನಿನ್ನ ಜಡಮುಡಿಗಳನ್ನು ಪಡೆದೊಡೆದೈವನಾಗ ಇಡೀ ನಮ್ಮ ಮನಕದಾರೆ ನೀನೆಂತ ಹಾಜರಾಗಿದ್ದೆ ನೀನೆಂತ ನೀತಿಗೆಟ್ಟ ಜಾತಿ. ಏ ಹನುಮ, ಯಾ ಹಲಮನೆ, ನಮ್ಮ ಪಟ್ಟಣಕ್ಕೆ ಬಾ ಎಂದು ಕರೆದರೆ ಒಳ್ಳೆ ಎನ್ನುವೆಯೋ, ನಮ್ಮ ಮಾತು ಮೀರುವೆಯೋ? ಸಾಧುವಾಗಿ ಮೀರುವನ. ಎಲೆ ಸುಂದರಿ, ಗುರುಮಾರ್ಗನೇ, ನಿನ್ನ ಮಹರಗಳಿವೆ ಹೇಳದಯ್ಯ ತ್ರಾಣ ನಮ್ಮನ್ನಲ್ಲವೇ? ಇದ್ದರೆ ನಾನೇನು ಮಾಡಲಿ? ಎಲೆ ಸುಂದರಿ, ಎಲ್ಲ ಹಲಮನೆ, ಅದರಿಂದ ಸುಖವು ಆಗಲಾರದೆಂದು ನಿನ್ನ ಪ್ರೀತಿಯಿಂದ ಕರೆದುಕೊಂಡು ಹೋಗಬೇಕೆಂಬ ಮನವಾಗಿರುವುದು. ನನಗೆ ಬೇಕಾಗಿಲ್ಲವಲ್ಲ ನಿನ್ನ ಪ್ರೀತಿ. ಇಲ್ಲಿ ಏನ್ ಹಾಕ್ತ ಮೈರು ಇಲ್ಲ ಹದಮನೆ, ಇದಕ್ಕೆ ಮರು ಮಾತನಾಡಿದರೆ ಈ ಕ್ಷಣವೇ ನಿನ್ನ ಧರ್ಧರನೆ ಹೇಳ್ತೇವೆ. ನಿನ್ನ ಬಿಡಿಸಿಕೊಳ್ಳುವ ಫಲಟ್ಟರಾರು ನಾನು ನೋಡಿಕೊಳ್ಳುವೆ. ಕನ್ಯಾ ಇಂದಿರಾಕ್ಷಿ ನಾ ಮುಳುಗರ ಬಗ್ಗೆ ಅರಿಯುವ ಕುಚೆ. ಇಲ್ಲ ದುರ್ಮಾರ್ಗನೇ, ಲೇ ದುರ್ಮಾರ್ಗ, ಲೇ ದುರ್ಮಾರ್ಗ, ಇಲ್ಲ ಹದಮನೆ, ಲೇ ಅದವೇ, ಇಲ್ಲ ಹದ್ದಿನಂತವನೇ, ಲೇ ಅದ್ದಮ್ಮ. ನಿಮ್ಮ ಅಜ್ಞಾನಕ್ಕೆ ನಾನೇನು ಹೇಳಲೆ? ಇದಕ್ಕೊಂದು ಸಾದೃಶ್ಯ ಹೇಳುವಿನ, ಚೆನ್ನಾಗಿ ಕೇಳಿರಿ. ಆಮೇಲೆ ಅಣ್ಣನ್ನು ಎಳವಿನ ಬಯಸಿದಂತೆ ಸೇದ ಆ ಬಾವಿಯ ನೀರನ್ನು ಕಂಡು ಸುನಕ ಆಸೆಪಟ್ಟಂತೆ ನೀವಿಬ್ಬರು ಸೇರಿ ನನ್ನನ್ನು ಆಸೆ ಪಡುವುದು ನ್ಯಾಯವಲ್ಲ, ಭ್ರಷ್ಟ, ಪರಮ ಪಾಪಿಷ್ಟ. ಎಲೆ ಸುಂದರ, ನೀವು ಒಂದು ನೀತಿಯನ್ನು ಪ್ರೀತಿಯಿಂದ ಕೇಳು. ಅದೇನು ಚೆನ್ನಾಗಿ ಹೇಳು. ತಾನು ಮನಸ್ಸಿನಲ್ಲಂತೂ ಮನಸ್ಸು, ಶರೀರದಲ್ಲಂತೂ ಶರೀರ, ಗೃಹಗಳಲ್ಲಂತೂ ಗೃಹ, ಊರಿನಲ್ಲಂತೂ ಊರು, ಲೋಕದಲ್ಲಂತೂ ಲೋಕ, ಪೃಥ್ವಿಯಲ್ಲಿ ಉಂಟು, ಪೃಥ್ವಿಯಲ್ಲಿ ವಾಯುವಲ್ಲುಂಟು ಅಂದಾಗ ನನ್ನ ಮನಸ್ಸು ನಿನ್ನ ಮೇಲೆ ಸಂಪೂರ್ಣ ಉಂಟು. ನನ್ನ ಮನಸ್ಸು ಎಲೆ ಸುಂದರ, ಶ್ರೀಹರಿಯ ಮೇಲೆ ಉಂಟು. ಎಲೆ ಸುಂದರ, ಅದಮನೆ ಮುಂಗೋಳಿ ಕೂಗುವಾಗ ಮುದ್ದಾಡಿದರೆ ಮುದ್ದಾದ ಮಗು ಹುಟ್ಟು ಜನರು ಇಡೀ ನಮ್ಮ ಲೋಕದ ಚಾಂಪಿನದಾರೆ. ಈ ಭ್ರಷ್ಟ ಲಕ್ಷ್ಮಣ ನುಡಿದ ನುಡಿ ಅಂತ ಕೇಳಿದ ವಿಷ್ಣುವೇ ಒಳಗೆ ತಪತೆ ಅಂತ ಈ ಕಾತಿಗೆ ಮೇಲೆ ಎಲ್ಲಿ ಮೂರ್ಖನೇ, ನಿನ್ನ ಪತಿಯ ಸುದ್ದಿ ಹೆನಗೆ ತೆತ್ತಿ ಹೇಳಬೇಡ. ನಿನ್ನ ಗಂಡ ನಮ್ಮ ಭ್ರಷ್ಟನ ನಮ್ಮ ಹರ್ಬಟಕ್ಕೆ ಕನ್ಯೆ ಕಾಣದಂತ ಕಣ್ಮರೆಯಾಗಿ ಹೋದನು. ಬರುವನ ತಾಳು ಇಲ್ಲೇ ಸುಂದರೇ, ನೀಚನೇ, ಆದ ಕಾರಣ ನಮ್ಮ ನಗರಕ್ಕೆ ಬಾಬಾರೆ ರೂಪವತೆ ಇಲ್ಲವಾಯ್ತೆ ಬಂದೊದಗುವುದು ನಿನಗೆ ಒಂದು ದುರ್ಗತೆ. ಎಲ್ಲ ಹರಮನೆ, ಕೆಳಗೆ ಹರಮನೆ, ತ್ರಿಲೋಕ
ನ್ಯಾಯವನ್ನೆತ್ತಲಕ್ಕಾಗಿ ಮಾಡುವ ದಿಟ್ಟ ಶಕ್ತಿ ಸುತನ ಮಹಾರಾಜನಿಗೆ ನಿನ್ನ ಗಂಡನು ಯಾವ ಲೆಕ್ಕದಲ್ಲಿ ಜಮ? ನನ್ನ ಗಂಡನಿಗೆ ನೀನ್ ಯಾವ ಲೆಕ್ಕದಲ್ಲಿ ಜಮ? ಲೇ ಭಂಡರ, ಅವನು ಎನ್ನೊಡನೆ ಸಮರಕ್ಕೆ ಬಂದರೆ ಈ ಹೆಣ್ಣ ಖಡ್ಗದಿಂದ ಅವನನ್ನು ಕಡಿದು ಬಿಡುವೆ. ಎಲೇ ಸುಂದರ, ಅರಮನೆ ಮಾತಿಗೆ ರೀತಿ ತಪ್ಪಿ ಬೇಸರವಾಗುವ ನುಡಿಗಳನ್ನು ಬಿತ್ತರಿಸಬೇಡ. ಎಲೇ ಭೃಂಗವೇಣೆ, ಅರಮನೆ ಈ ಬೆಳಗಿನ ಜಾವ ಸೂರ್ಯ ಬಾಳ ಭಾಸ್ಕರ ಎಂದು ಕಂಗೊಳಿಸುವ ಸುಂದರಿ, ಸೂರ್ಯ ಕಿರಣದಿಂದ ಮನೋಮರವಾಗಿ ಮೆಚ್ಚಿಸುವ ಸುಂದರಿ. ನಿನ್ನಂತ ರೂಪಕ್ಕೆ ಪ್ರೀತಿಸುವುದಕ್ಕೆ ಆ ನಿನ್ನ ಗಂಡನಾದ ಬಣ್ಣನ ಸರಿಯಾದ ಜೋಡಿಯಲ್ಲ. ನನ್ನ ಗಂಡನೇ ನನಗೆ ಸರಿ ಜೋಡಿ ಆಗಿರುವನಲ್ಲ. ಲೇ ಭಂಡರೆ, ಭಂಡನೆ, ಆದ್ದರಿಂದ ಮರೆತು ಬಿಡೋ ಆ ಏಡಿ ವಿಷ್ಣುವಿನ ಮೇಲಿನ ಪ್ರಾಂತಿ ನಾನೇ ತಕ್ಕ ಶೂರನೆಂದು ತಿಳಿದಾರಿ ಇಡೀ ನಮ್ಮ ಪಟ್ಟಣಕ್ಕೆ ಧಾರೆ. ಏ ದುರ್ಮಾರ್ಗ, ಮಾತನಾಡಿದರೆ ಮಾಡುವುದಾದರೆ ಅನಿಸಿದರೆ ನಿನಗೆ ನಾನು ಶಾಪವನ್ನು ಕೊಡುವೆನ. ನಿನ್ನಂತ ಬಂಡ ಮುಂದೆ ಶಾಪ ಈ ಅನ್ನದ ಗಂಡುಗಳು ತಗಲಿದೆ. ಏ ನೀತಾಗ್ತದೆ ಮಣ್ಣು ಚೆಲ್ಲಲೆ, ನಿನ್ನ ಗಂಡನ ಮಂಡಿಗೆ ಸಲ್ಲಿಸಲೇ, ನಿನ್ನ ಗಂಡನ ಬಾಯಿಗೆ ಬೆಳೆಯಲು ಸುಂದರೆ. ಹೆಣ್ಣು ಮಕ್ಕಳ ಸಣ್ಣ ಮನಸ್ಸು ಮಾಡಿ ಕೈ ಎತ್ತಿ ಮಣ್ಣು ತೂರಿದರೆ ನಿಮ್ಮ ಕುಲವೆಲ್ಲ ನಾಶವಾಗಿ ಹೋಗೋದು ಭ್ರಷ್ಟ ಪರಮ ಪಾಪಿಷ್ಟ. ಎನ್ನ ಗಂಡನ ಕುಲವೆಲ್ಲ ನಾಶವಾಗಲು ಸುಂದರ. ಎಲೆ ಭಂಡ ಮುಂಡ, ಭಂಡನೆ, ನಮ್ಮ ವಂಶ ಹಾಳಾಗಲೆಂದು ಬಹುವ ಸಹಜವಾಗಿ ಹೇಳುವೆನು. ಬೇರೆ ನಿನ್ನಂತ ಬಂಡ ಮುಂಡೆ ಶಾಪ ಎನ್ನತ ಗಂಡುಗಳೇ ತುಳುವುದೇ. ನಿನ್ನಂತ ಗಂಡುಗಳ ತಟ್ಟಲಿ ಮತ್ತಾರಿಗೆ ತಟ್ಟವನು. ಏ ಭ್ರಷ್ಟರ, ಬಳಿರೆ ನಿನ್ನ ಜಗ ಸುದರ್ಶನ 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 ನಮ್ಮ ರಾಕ್ಷಸ ಕುಲಕ್ಕೆ ಕೀರ್ತಿ ಬರುವುದಲ್ಲದೆ ಕುಂದು ಹೆತ್ತಣದು. ಎಲೆ ದುರ್ಮಾರ್ಗ, ದುರ್ಮಾರ್ಗನೇ, ಸೊಲ್ಲಿಗೆ ಹರಿಯನ್ನು ಬಲ್ಲಲೆಂದು ಬರುವೆಯ ಸಹಜವಾಗಿ ಹೇಳುವೆನು. ಬೋಳರ ನಿನ್ನ ಗಂಡ ಹಂತ ಬಲಿಂತನಾದರೆ ನಿನ್ನ ನನಗೊಪ್ಪಿಸಿ ಓಡಿ ಹೋಗಲಕ್ಕೆ ತಮ್ಮ ಪ್ರಸನ್ನ ಅನ್ನ ಶಕ್ತಿ ಜೊತೆ ಈ ಗೈ ಯಾರ ನುಡಿ ಅಂತ ಕೇಳಕ್ಕೆ ಅವಳ ಮಾತಿಯ ಮರ್ಯಾದನ್ನು ಕೊಡುವೆ. ನಮ್ಮ ಪಟ್ಟಣಕ್ಕೆ ಹೃದಯ ನಡೆಯ ಈ ಮಾತು ಸಹಜ. ಎಲೆ ನಾರಿ ಸುದರ್ಶನ, ಎಲೆ ನಾರಿ ಏಳುವನು ಕೇಳು ಒಂದು ಸಾರಿ ಆ ವಿಸ್ತಂಭನೆ ನಿನಗೆ ನಮ್ಮ ಅಣ್ಣನೇ ಗಂಡನೆಂದರೆ ಸರಿ. ಈ ಮಾತನ್ನು ಮೇಲೆ ಆದರೆ ಈ ನಿನ್ನ ಕೊಳಲು ನೋಡಲೆ ಈ ಸಭದ ಜನರು ಸೇರಿ ನಿನ್ನ ಸೀರೆ ಸೇದರೆ ಹೋಗುದು ನಿನ್ನ ಮಾನಹಾರಿ. ಇದೇ ಸುಂದರಿ, ನೀಚನೆ, ಈಗ ನಮ್ಮ ಕೈಯಿಂದ ನಿನ್ನ ಸೆರೆ ಬಿಡಿಸುವರೆ ಯಾರೇ ಸಿಂಗಾರಿ 3 ಲೋಕಗಳಲ್ಲಿ ಸುಂದರಿ. ಸುಂದರಿ, ಇಂದ್ರನ ಅಲ್ಲ ಬಯಸಿದಂತೆ ನಮ್ಮ ಅಗ್ರಜನ ನಿನ್ನನ್ನು ಬಯಸಿರುವನ. ನೀನು ನಮ್ಮಣ್ಣನ ಕೂಡಿ ಮನಸೊಂದಾಗಿ ಬೆರೆತರ ಉತ್ತಮ ಪುತ್ರನ ಸಂತಾನ ಪಡೆಯುವೆ. ಆ ಪುತ್ರನ ಮೆತ್ತಿಕೊಂಡ ಮತೀನನಾದ ಉಷ್ಣಮರ್ತ ನಮ್ಮ ಬಂಧು ಬಾಂಧವರು ಬೆರೆಸರು ಸುಖ ಪಡೆಯುವಂತೆ ಬಾಬರ್ ಹೇಳಿಕೆ ಆಗಬಾರ್ದು ನಮ್ಮ ಮನೆಗೆ ಪ್ರಣಯಕ್ಕೆ. ಅಣ್ಣಗಳೇರ, ಎಲೆ ಸುಂದರಿ, ವೀರಾದಿ ವೀರರಾದ ನೀವು ನನ್ನಂತ ಒಟ್ಟಿ ಬಾಳೆಯನ್ನು ಈ ರೀತಿ ಗೋಳಾಡಿಸುವುದು ನಿಮಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ನಿಮಗೆ ಕರಮಗದ ಸೆರೆಗಟ್ಟು ಬೇಡಿಕೊಳ್ಳುವೆನು, ಎನ್ನ ಸೆರೆಯನ್ನು ಬಿಡು ಅಣ್ಣ ಬರುವುದು ನಿಮ್ಮಿಬ್ಬರು. ನೀನು ಎಷ್ಟು ಬೇಡಿಕೊಂಡರೂ ನಾನು ಬಿಡುವುದಿಲ್ಲ ಸುಂದರಿ.
ಎಲೆ ವೈಕುಂಠ ಲೋಕದ ವಿಷ್ಣುವಿನ ಸತಿ ಅಣ್ಣಯ್ಯ ನಿನ್ನ ಗೋಳಾಟವನ್ನು ನೋಡಲಾರದೆ ಎನ್ನ ಮನ ಕರೆಯಿತು. ಆದ್ದರಿಂದ ನಿನ್ನ ಸೆರೆ ಬಿಟ್ಟು ಬಿಡುವನು, ನೀನು ಹೋಗಬಹುದು. ನಿಮ್ಮ ಇಷ್ಟದಂತಾಗಲಿ ಅಣ್ಣಯ್ಯ. ತಮ್ಮ ಪ್ರಸನ್ನ ಅಣ್ಣ ಶಕ್ತಿ ಸುತನ ಈ ಗೈಯನ್ನು ಈ ವನಿತ ಮನೆಯ ಸೆರೆ ಬಿಟ್ಟು ಬಿಡು. ಹೌದಾ ದೇವರ ಶೂರರಾದ ನಾವು ನಮ್ಮ ಕುಲ ವೈರಿಯಾದ ವಿಷ್ಣು ಎಲ್ಲ ಅಡಿದ್ರು ಅಲ್ಲಿಗೆ ಹೋಗಿ ಅವನ ಸೆರೆ ಹಿಡಿದ ತೀರನ್ನಿಸಿಕೊಳ್ಳೋಣ. ನಡಿ ನಡಿ ಅನುಜ, ಈ ಮಾತು ಸಹಜ. ಎಲೆ ನಾರಿ, ನಮ್ಮ ಅಗ್ರಜನ ಆಜ್ಞೆ ಆಯ್ತು, ನಿನ್ನ ಸೆರೆ ಬಿಡುವನ. ಹೌದು ಅಣ್ಣಯ್ಯ. ನಿನ್ನ ಹೊರಮಂದಿರಕ್ಕೆ ಹೋಗಬಹುದಾ? ನಿನ್ನ ಇಷ್ಟದಂತಾಗಲಿ ಅಣ್ಣಯ್ಯ. ಬಳಿರೇ ಬಳಿರೇ ಎಲೆ ಸಾರತೆ ವಿಷ್ಣು ಎಂಬ ಪ್ರಾರ್ಥನ ಯಾವ ಮೂಲೆಯಲ್ಲಿ ಅಡಗಿದರೆ ಬಿಡಲಾರವೋ ಅವನಲ್ಲಿರುವೆಗೆ ಅವನಲ್ಲಿರುವಲ್ಲಿಗೆ ಓಡಿಸುವ ದೇವರ ದಾಸನ ಕರೆದರೆ ಸುರೇಶ ಬಡಿಬ್ಯಾಡ ನನಗ ಕಣ್ಣ ಮೈ ಮರೆತು ಕುಂತಾಗ ಇವು ಸ್ಮಾರ್ಟ್ ನಾವು ಕಿತ್ತಿದ್ದು ಕೂಡ ಆ ದುರ್ಮಾರ್ಗರ ಕೈಗೆ ಒಪ್ಪಿಸಿ ನೀನು ಕಳ್ಳನಂತೆ ಎಲ್ಲಿ ಹೋಗಿದ್ದೆ ಪ್ರಿಯಾ? ತಿಳಿಸು ಈ ನಿನ್ನ ವಿಷಯ. ಅಹೇ ಎನ್ನ ಮೋಹದ ರಾಣಿ ಮೋಹನಾಂಗ, ಆ ದುಷ್ಟ ದಾನವರು ಕೂಡ ಯುದ್ಧ ಮಾಡಿ ಜಯಿಸಬೇಕಂದರೆ ಅವರಿಗೆ ಯಾವ ಜೀವನ ಕದನ ಮಾಡಿದರೂ ಮರಣ ಬಾರದಂತೆ ಆ ಪರಮೇಶ್ವರ ವರವನ್ನು ಕೊಟ್ಟರನ್ನು ಸುಂದರಿ ಸುಂದರ. ಆದ ಕಾರಣ ನಾನು ಅವರನ್ನು ಸಂಹರಿಸಿದಕ್ಕೆ ಯೋಚನೆ ಮಗ್ನನಾಗಿರುವನು. ಆದರೆ ನಾನು ಅವರನ್ನು ಈ ಸಮಯದಲ್ಲಿ ನೀನು ಅವಸರ ಪಡೋದು ಸರಿಯಲ್ಲ. ಆ ಕೋರ ಕಸರನ್ನು ಸಂಹಾರ ಮಾಡೋದಕ್ಕೆ ಶಿಷ್ಟ ರಕ್ಷಣೆ ಮಾಡುವ ಸಮಯ ಸಮೀಪಿಸಿದೆ. ಸ್ವಲ್ಪ ಕಾದು ನೋಡುವಂತವಾದ ರಾಣಿ ಅವನು ಏನು ನಿನ್ನ ಇಷ್ಟದಂತಾಗಲಿ ಕಾಂತ. ದೇವ ಎನ್ನ ಆಯುಧವಾದ ಸುದರ್ಶನ ಬರೆಯುವ ಸಾರಥಿ ಅತಿ ಜಾಗ್ರತೆ. ನಿಮ್ಮ ಇಷ್ಟದಂತಾಗಲಿ ಸುದರ್ಶನ ಸುದರ್ಶನ ಉಳಿಸಿ ಮೇಂಟೈನ್ ಮಾಡಿ. ಗೆಳತಿ ನನ್ನ ನೋಡಿ ನೀನಗತಿ ಶಕ್ತಿ ಸುಧನ ಪ್ರಸುಧನ
ಮಾನವ ದೇವ ಗೋಡೆಗೆಂಬ ಸಿಂಹತ್ತನಿಗೆ ದೊಡ್ಡ ಬಡಲಂತ ಬಿಡವೆ ಬಿಡದಡ ಬಡವೋ ಎನ್ನ ಹರ್ಪಟ ದಪ್ಪಗೆ ಸಭ್ರಾಜರ ಭಯಗೊಂಡು ಎಲ್ಲಿಗೆ ಸಡಗ ಬರೆದರು ಎಲ್ಲ ಮಾನವ ದೇವ ಸಾಗರಗಳು ಉಕ್ಕೇರಿಗೆ ರಸಿಕರಂಗರ ಚಡಲೆಂದು ಸಿಡಿದು ಬಿದ್ದರು ಇಂಥ ಬಲಿಷ್ಠನ ಮುಂಭಾಗದೊಳ್ ನಿಂತು ಒಂದನೇ ಮಾಡಿ ಮಾತನಾಡಿಸುವ ನೀನು ದಾವರನೇ ಅರ್ಬಡ ಮುಂದೆ ನೋಡಿ ಒಮ್ಮೆ ಅರ್ಬಡ ಹಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಚಿಟ್ಟ ಸಾರಥಿ ಎನ್ನುತ್ತಾರೆ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಎಲೆ ಚಾರ ದೇವ ಇಂದು ನಮ್ಮ ಕುರುಗೋಡಿನಲ್ಲಿ ನಡೆಯುತ್ತಿರುವ ಶ್ರೀ ದೊಡ್ಡ ಬಸವೇಶ್ವರನ ತೇರ ಅಲ್ಲಿ ತುಂಬಿತ್ತು ಭಕ್ತರ ಜನಸಾಗರ ಎಲ್ಲ ಚಾರ ದೇವ ನಮ್ಮ ಮನೆಯ ದೇವರು ವಾಯುಕುಮಾರ ನಂಬಿದವರಿಗೆ ಕೊಡುವನವರ ದುಷ್ಟರನ್ನು ಮಾಡುವನ ಸಂಹಾರ ಎಲೆ ಚಾರ ದೇವ ನಮ್ಮ ಊರಿನ ಕ್ಷೇತ್ರ ದೊಡೆಯನಾದ ಶಾಂತೇಶ್ವರ ತಾತನಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರ ನನಗೆ ಜನ್ಮ ನೀಡಿದ ತಂದೆ ತಾಯಿಗೆ ಬಾಯಿ ಮಿಶ್ರ ಹೌದಮ್ಮ ಎಲೆ ಚಾರ ಎನ್ನ ಚಾರ ಹೇಳ್ತೀನಿ ಮುಂದೆ ನಮ್ಮ ಅಂಕಿತನ ವಿಚಾರ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ ಚಂಡ ಪ್ರಚಂಡ ಭುಜ ಬಲೋರ್ದಂಡ ಖಂಡನ ತಳಿ ಎದುರಾದ ಬಂಡರ ಮುಂಡಗಳ ದುಂಡ ಗೆಳೆಯಗೊಂಡ ಬೆರಳು ಸಾರಥಿ ಬೆಳರು ಭುವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಮಠಗೋಡದ ತ್ರಿಮೂರ್ತಿಗಳಲ್ಲಿ ಪ್ರಖ್ಯಾತನಾದ ಆಗೋಷ್ಟದು ಪಾವಕರ ಶ್ರೇಷ್ಠನಾದ ಶ್ರೀಮನ್ನಾರಾಯಣನ ಬಲಾಸ್ತಿಯಲ್ಲಿ ಪ್ರಶಸ್ತಿ ಮರೆಯುವ ಸಾರಥಿ ದರ್ಶನ ಎಂಬ ಜಾಣ ಎಣ್ಣೆಗೆ ಎದುರಾಗಿ ಬಂದ ಹದಮರನ್ನ ರುಂಡಗಳ ಚಂಡಾಡುವ ಕದನ ಪ್ರೌಢ ಎಣ್ಣೆಗೆ ಸೆರೆ ಸಮಾನರ ಎಲ್ಲವೆಂದು ನಡೆಸಿ ಜಯಬೇರೇಕ್ಷಣ ವೀರ ಸುದರ್ಶನವರಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸರದೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ದೃಷ್ಟರನ್ನಷ್ಟಗೊಳಿಸಿ ಶ್ರೇಷ್ಠವನ್ನು ರಕ್ಷಿಸಿ ಹೋಗುತ್ತಾರ ಮೈಮನಾದ ಶ್ರೀಮನ್ ಮಹಾವಿಷ್ಣುವು ನೀನ ಎನ್ನಲ ದಿನ ಹನ್ನೊಂದಿಕ್ಕರಿಸಿ ಈಗ ದೊರೆತರಿಗೆ ಹೊಲೆಂ ಕೊಟ್ಟ ಕುಲ್ಲ ರಕ್ಕಸರಾದ ಶಕ್ತಿ ಸುಧನ ಪ್ರಸುಧನ ಹಾರ ಎಂಬ ದರಜರು ಯುದ್ಧಕ್ಕೆ ಹೋಗಿ ಆ ಮೂರ್ಖರ ಜೀವಿಗಳಾದವರಿಂದ ಮರಣ ಮಾಡದಂತೆ ಆ ಪರಮೇಶ್ವರಂ ಕೊಟ್ಟರು ಎಲ್ಲ ಸಾರದೆ ಆದ ಕಾರಣ ಶ್ರೀಹರಿ ಇದ್ದಂತ ಸೋಲು ಅನುಭವಿಸಿದ್ರು ಬಂದ್ರನು ಈಗ ಚಿಂತನೆ ಮಗ್ನಾಗಿರೋನು ಎಲ್ಲ ಸಾರದೆ ಆದ ಕಾರಣ ಮಹಾಮೈಮನಿಗೆ ಇದರ ಮರೆಯುವ ಮೇಲೆ ನಾನು ನನಗೆ ಜೀವಿಲ್ಲದ ನಾನು ಆ ಕೂಳರಂ ಸಂಹರಿಸಿ ಶ್ರೀಹರಿ ಕೃಪೆಗೆ ಪಾತ್ರನಾಗಬೇಕೆಂದು ಭರಣವಾಯ್ತು ಕಂಡಿಯ ಸಾರತೆ ತಿಳಿತ ನಮಗೆ ಸಂಗತಿ ಒಳ್ಳೆಯ ಉಪಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ಮಂಡೂರು ಹನುಮಕ್ಕ ಬಾದ್ನಟ್ಟಿ ಇವರು ಸುದರ್ಶನ ಪಾತ್ರ ಮಾಡಿದರೆ ಈ ಪುಷ್ಪದ ಮಾಲೆಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ ಮಣ್ಣೂರು ಚಟ್ನಿ ಈರಮ್ಮ ಇವರು ಸುದರ್ಶನ ಪಾತ್ರ ಮಾಡಿದರೆ ಒಂದು ಬಂಗಾರದ ಬಹುಮಾನ ಪ್ರಕಾರ ಮಾಡಿರ್ತಾರೆ
ಸುದರ್ಶನ ಪಾತ್ರ ಮಾಡಿದರೆ ಪುಷ್ಪದ ಮಾಲೆಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ನಮೋ ನಮೋ ನಾರಾಯಣ, ನನಗೆ ವಂದಯ ಮಾಡುವೆನು ನಿನ್ನ ಹೈದವಾದ ಸುದರ್ಶನ. ನಿನಗೆ ಜಯವಾಗಲಿ ಸುದರ್ಶನ, ಹೆಚ್ಚಾಗಲಿ ನಿನ್ನ ಸೂರತನ. ಅಹೋ ರಕ್ಕಸರ ಸಮವೆಂಬ ಹುಪಿನಾಥರಕ್ಕೆ ಪಾವಕಷ್ಟರ ಪುನಾದ ರಾಕ್ಷಸಾತಕರೇ, ನೇನೇ ರೀತಿ ಚಿಂತೆ ಮಾಡೋದು ಬಿಡಬೇಕರೆ ಬೆಳರು ಕೊಟ್ಟುತ್ತರ ವೀರಾವೇಶುಳ್ಳ ಮಗ ಮೂರ್ಖರುಂಡಗಳನ್ನು ಚೆಂಡಾಡುವನು. ಪರಮಾತ್ಮ ನಿನ್ನ ಆಜ್ಞೆಯಿಂದ ತಳ ವಿತಳ ಪಾತಾಳ ರಸತಳಗಳನ್ನು ಭೇದಿಸಿ ನಿನ್ನ ಆಜ್ಞೆ ಪಾಲಿಸಿ ಕೀರ್ತಿಯನ್ನು ಪಡೆಯುವೆ. ಅಹೋ ದೇವ ಸುದರ್ಶನ, ಆದರೆ ಇಲ್ಲಿಯವರೆಗೂ ಹೆಣ್ಣಿಗೆ ಸೋಲು ಎನ್ನುವುದು ಕನಸು ಗಂಡರಲ್ಲ. ಆದರೆ ನಿನ್ನ ದಿನ ಬಳಿರು ರಾಜ ಶಕ್ತಿ ಸುಧನ ಪ್ರಸುತ ನಾರ ಎಂಬ ಹದ ಮರಡನೆ ನೀವು ಹೆಣ್ಣನ್ನು ಧರಿಸಿ ಯುದ್ಧಕ್ಕೆ ಹೋದ್ರಿಂದ ನಿಮಗೆ ಸೋಲಾಯ್ತು. ಸ್ವಾಮಿ, ಅದು ಹೇಗೆಂದರೆ ಅದು ಹೇಗೆ ಸುದರ್ಶನ? ಆ ಧನುಜದ ಮರಿಗೆ ಶಿವನ ಜೀವಿಗಳಿಂದ ಮರಣ ಬಾರದಂತೆ ವರಂ ಕೊಟ್ಟನು. ಆದ ಕಾರಣ ನನಗೆ ಇಂಥ ಪರಮವಾಯಿತು. ದೇವ ಸುದರ್ಶನ, ಒಂದೇನ ದಿನ ನಾನು ಅರಿಯನ ಹೋಗಿ ನೀವು ಅಭಯಂ ಕೊಟ್ಟರೆ ತಕ್ಷಣ ಮೂರ್ಖರ ಮರಿಸಿ ನಿಮ್ಮ ಪಾದಗಳ ಮುಂದಿಡುವ ದೇವ ದಿವ್ಯ ಪ್ರಭಾವ. ಛತ್ರಮತಿ ವಿತನದ ಎಲ್ಲ ಸುದರ್ಶನ, ನಾನು ಮೆಚ್ಚಿದೆ ನಿನ್ನ ಸೂರತನ. ಮೆಚ್ಚಲೇಬೇಕು ನಾರಾಯಣ. ಆದರೆ ಬಲ್ಲಿದ ಧನುಜರ್ದೋಳು ನಾನಿಲ್ಲದೆ ನೀನು ಓರವನೇ ಯುದ್ಧ ಮಾಡಿ ಹೇಗೆ ಜಯಿಸಿ ಬರುವೆ? ನಿನ್ನ ಆಶೀರ್ವಾದದಿಂದ ಜಯಿಸಿ ಬರುವೆ ನಾರಾಯಣ. ಸುದರ್ಶನ, ದೇವ ನಾನು ಒಂದು ಆಲೋಚನೆ ಮಾಡುತ್ತಿರುವೇನೆ. ಅದು ಏನು ನಾರಾಯಣ? ಆ ರಕ್ಕಸರು ಮಹಾಬಲ್ಲಿದರು ಶಿವನ ವರ ಪ್ರೇಸದಕರ ಇಂತರ ನಾನಿಲ್ಲದೆ ನೀನು ಓರವನೇ ಯುದ್ಧ ಮಾಡಿ ಹೇಗೆ ಜಯಿಸಿ ಬರುವೆ? ನಿನ್ನ ಆಶೀರ್ವಾದದಿಂದ ಜಯಿಸಿ ಬರುವೆ ನಾರಾಯಣ. ವಿಚಾರ ಮಾಡಿ ನೋಡ ಸುದರ್ಶನ, ಮಾಡಿ ನೋಡ ಯೋಚನ. ಹಿರಣ್ಯ ಕಶ್ಯಪನನ್ನ ಸೇರಿದಂತ ಲಕ್ಷ್ಮೀಪತಿ ಬೇಡ ಬೇಡ ನನ್ನ ಮನೆಗೆ ಬರುತ್ತೆ. ಎಂಬ ಸೆಡಲಿನ ಅರ್ವತದಂತೆ ಹೋಗಿ ಲೋಹಾವತಿಯ ಬಂಡರ ಸರಗಳನ್ನು ಕಡಿದು ನಡೆಸಿ ಈ ಜರ ಮಂಡಲ ಸುದರ್ಶನ ದೆಪ್ಪಗೆ ಎದುರಾಗಿ ನಿಲ್ಲುವಂತ ಅಸುರಂಶದವರು ಯಾರು ಇಲ್ಲಿ ಬಂದಂತೆ ಜಯಬರ ಮಾಡಿಸುವೆ. ಎಲ್ಲ ಸಾರಥಿ ನಾರಾಯಣನೇ ಬಿಡು ನಿನ್ನ ಸಂಶಯವನ್ನು ಬೇಗನೆ ಕೊಡು. ತಕ್ಷಣ ಮೂರ್ಖರ ಶಿರಗಳ ಮರೆತು ನಿಮ್ಮ ಪಾದಗಳ ಮುಂದಿರುವ ದೇವ ದಿವ್ಯ ಪ್ರಭಾವ. ಶಕ್ತಿ ಸುಧನ ಪ್ರಸಿದ್ಧ ನಡೆಯಾಗಿರ್ಬೇಕು. ಸುದರ್ಶನ, ಹೇಳೋನೆ ಕೇಳು. ಅದೇನು ಚೆನ್ನಾಗಿ ಹೇಳು ನಾರಾಯಣ.
ಸುದರ್ಶನ, ನಾನು ಬಲ್ಲೆನೋ ನಿನ್ನ ಸೂರತನ, ಹೇಗೆ ನಾರಾಯಣ? ಆದರೆ ಈಗ ನಿನ್ನ ವಿನಯಂ ಕಾರ್ಯವಂ ಯಾರೋ ಮಾಡಲಾರದು. ಎನ್ನ ಮಾನದಿಮಾನವಂ ರಕ್ಷಿಸುವುದಿಲ್ಲ ಸುದರ್ಶನ. ಆ ಕುಳರಿಗೆ ಮನುಜ ಮಾತೃದಿಂದಲೂ ಪ್ರಾಣಿಗಳಿಂದಲೂ ಮರಣವಿಲ್ಲ. ಅದೇಗೆಂದರೆ ನಾರಾಯಣ, ಆ ರಾಕ್ಷಸರ ಒಂದಿಗೆ ಯುದ್ಧ ಮಾಡಿ ಜಯಶಾಲಿಯಾಗಿ ಬೈಯೆಂದು ಆಶೀರ್ವಾದ ಮಾಡಿದನು. ಈ ಕ್ಷಣವೇ ಸಮರಕ್ಕೆ ಯಾಮದಂದರ ಮೇಮಪುರಕ್ಕೆ ಸೇರಿಸು. ನಿನ್ನ ಪ್ರತಾಪವು 3 ಜಗಕ್ಕೆ ತಿಳಿಯಲು ಸುದರ್ಶನ. ಹೋಗಿ ಜಯಶಾಲಿಯಾಗಿ ಬೈ ಈ ಕ್ಷಣ. ನಾರಾಯಣ ನಿನ್ನಿಷ್ಟು ಗೊತ್ತಾಗಲೇ. ನೀರು ಕೊಡಿ, ನೀರು ಕೊಡ್ರ, ನೀರು ನೀರು ಕೊಡ್ರಿ, ನೀರು ನಮೋ ನಮೋ ಜನನಿ ಸೌಖ್ಯ ಪ್ರಧಾಯಿನಿ. ನಿನಗೆ ಮಂಗಳ ಮೇಲಕ್ಕೆ ಪುತ್ರ ಪುತ್ರ, ಅಮ್ಮಯ್ಯ, ನೀನು ಹೋಗೋ ಪಯಣವೆಲ್ಲಿಗೆ? ನಾನು ಹೋಗೋ ಪಯಣ ನೀವು ಏತಕ್ಕೆ ಬೇಕು ಮಾತೆ? ಮಗನೇ, ಹಾಗಾದ್ರೆ ಹೇಳುವನು ಕೇಳು. ನೀರತನಯ ಹೇಳ ವಿಷಯ ನೀನ ಹೋಗುವ ಕಾರ್ಯ ನಿನ್ನಲಿ ಸಾರಿ ಹೋಗುವ ತಿಳಿಸ ನಿನ್ನಯ ಪರ್ಯ ತಿಳಿಸ ನಿನ್ನಯ ಪರ್ಯ. ಪಯಣವೆಲ್ಲಿಗೆ ಪುತ್ರ ಕೋಮಲಗಾತ್ರ? ನಾವೇ ಗಂಡು ಗಲಿಗಳೆಂದು ಶಕ್ತಿ